ನಮಸ್ಕಾರ ಸ್ನೇಹಿತರೆ ಕೋಪರೇಟಿವ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಡಿಸಿಸಿ ಬ್ಯಾಂಕ್ ಅಂಡ್ ಕೆಎಂಎಫ್ ಎಕ್ಸಾಮ್ಸ್ ಗಳಿಗೆ. ಯಾವ ಎಕ್ಸಾಮ್ಸ್ಗೆ ನಿಮಗೆ ಇನ್ನೊಂದು 2 to 3 months ಅಲ್ಲಿ ಇದೆ. ಸಿ ಮೋಸ್ಟ್ ಇಂಪಾರ್ಟೆಂಟ್ ಹಿಂಗ್ ಕೇಳ್ತಾನೆ ಅಂತ ವಿತ್ ಕಾನ್ಸೆಪ್ಟ್ಸ್ ಬೇಸ್ ತುಂಬಾ ಚೆನ್ನಾಗಿದೆ ಕ್ವಶನ್ಸ್ ಬಂದಿರತಕ್ಕಂಥದ್ದು. ನಿಮ್ಮ ಕಾನ್ಸೆಪ್ಟ್ ಚೆಕ್ ಮಾಡಕ್ಕೆ ಈ ಕ್ವಶನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಡೀಟೇಲ್ ಡಿಸ್ಕಸ್ ಮಾಡೋಣ. ಕೋಪರೇಟಿವ್ ಸಂಬಂಧಪಟ್ಟಂತೆ ನಮ್ದು ಸಪರೇಟ್ ಪ್ಲೇಲಿಸ್ಟ್ ಇದೆ. ಕೆಎಂಎಫ್ ಡಿಸಿಸಿ ಬ್ಯಾಂಕ್ ಗಳಿಗೆ ಯಾವುದೇ ರೀತಿಯಾದ ಪತ್ತಿನ ಸಹಕಾರ ಸಂಘಗಳ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 180+ ವಿಡಿಯೋಸ್ಗಳು ಸಿಗುತ್ತೆ. ಬಟ್ ಸ್ಟ್ರಕ್ಚರ್ಡ್ ಆಸ್ ಪರ್ ದ ಸಿಲೆಬಸ್ ಪ್ರಕಾರ ನಿಮಗೆ ಬೇಕು ಅಂತಂದ್ರೆ ನಮಗೆ ಈ ಕೋರ್ಸ್ ತಗೋಬಹುದು. ಈ ಡಿಸಿಸಿ ಬ್ಯಾಂಕ್ ಅಂಡ್ ಕೆಎಂಎಫ್ ಕೋರ್ಸ್ ಅಲ್ಲಿ ಏನೇನಿರುತ್ತೆ ಅನ್ನೋದು ಈ ವಿಡಿಯೋ ಎಂಡಲ್ಲಿ ನಾನು ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. 499 rupees ಕೋರ್ಸ್ ನಿಮಗೆ PDF ವಿತ್ ಎಲ್ಲ ಸಿಲೆಬಸ್ ಪ್ರಕಾರ ಇರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ. ಓಕೆ, ಬನ್ನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ಸ್ಗಳನ್ನ. ಅದರಿಂದ ಕೂಡ ತಾವು ಅಪ್ಡೇಟ್ಗಳನ್ನ ತಗೋಬಹುದು. ಸೊ ನಾನಿಲ್ಲಿ ಜಾಸ್ತಿ ಎಳೆಯಕ್ಕೆ ಹೋಗಲ್ಲ. ಸಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬೇಸ್ಡ್ ಕ್ವಶನ್ಸ್ ಹೆಂಗ್ ಬರುತ್ತೆ ಅಂತ ಒಂದೊಂದ್ಸಲ ನೀವು ಓದಿರ್ತೀರಾ, ಆ ಓದಿನ ಹೆಂಗ್ ಅರ್ಥ ಮಾಡ್ಕೊಂಡಿದ್ದೀರಾ ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಸ್ನೇಹಿತರ. ಓಕೆ, ಇಲ್ಲಿ ನೋಡಿ, ಸಹಕಾರ ಸಂಘ ಸಮಾಪನೆ ಅಂದ್ರೇನು? ಮುಕ್ತಾಯ. ಓಕೆ, ಲಿಕ್ವಿಡೇಷನ್ ಅಂತ ಕರಿತೀವಿ. ದಿವಾಳಿ ಆಯ್ತು ಸರ್. ಈಗ ಯಾವಾಗ ದಿವಾಳಿ ಆಯ್ತು ಕೋಪರೇಟಿವ್, ಎಷ್ಟೊಂದು ನೀವು ನ್ಯೂಸ್ ಅಲ್ಲಿ ನೋಡ್ತಿರ್ತೀವಿ. ಆರ್ ಬಿ ಐ ಬರುತ್ತೆ, ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನ ಮಹಾರಾಷ್ಟ್ರ ಪುಣೆಗಳಲ್ಲಿ ತುಂಬಾನ ಮಾಡಿದೆ ಅಲ್ವಾ. ದಿವಾಳಿ ನಾವು ಕಂಪನಿಗಳ ದಿವಾಳಿ ಆಗುತ್ತೆ ಅಂತೆಲ್ಲ ಕೇಳಿದೀವಿ. ಸರ್ಫೇಸಿ ಆಕ್ಟ್ ಅಂತ ಬರುತ್ತೆ, ಸರ್ಫೇಸಿ ಆಕ್ಟ್ ಅಂತ ಬರುತ್ತೆ. ಓಕೆ, ಇವೆಲ್ಲ ನಿಮ್ಗೆ ತುಂಬಾ ಡೀಟೇಲ್ ಬೇಕಾಗಿಲ್ಲ. ದಿವಾಳಿತನ ಆದಾಗ ಏನ್ ಮಾಡ್ತಾರೆ? ಈಗ ಯಾವ್ದಾದ್ರು ಬ್ಯಾಂಕ್ ಸಿಂಪಲ್ ಫಂಡ್ ಸರ್, ಕಾನ್ಸೆಪ್ಟ್ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಏನ್ ಮಾಡ್ತಾರೆ? ದಿವಾಳಿ ಆದಾಗ ಮುಚ್ಚೋದು. ಆಗ ಏನ್ ಮಾಡುತ್ತೆ? ಮಧ್ಯಸ್ಥಿಕವಾಗಿ ಯಾವ್ದಾದ್ರು ಒಂದು ಲಯಬಿಲಿಟಿ ಅಥವಾ ಈ ಸರ್ಫೇಸಿ ಆಕ್ಟ್ ಪ್ರಕಾರ ಯಾವ್ದಾರ ಒಂದು ಕಂಪ್ನಿ ಬರುತ್ತೆ, ಅದರ್ವೈಸ್ ಗೌರ್ಮೆಂಟ್ ಯಾವ್ದಾರ ಒಂದು ನೇಮಿಸಬಹುದು ಏಜೆನ್ಸಿ. ಅದೇನ್ ಮಾಡುತ್ತೆ? ಅದು ಯಾರಿಗೆ ಎಷ್ಟೇ ದುಡ್ಡು ಬರೀ, ಇದು ಬ್ಯಾಂಕ್ ಸಹಕಾರ ಸಂಘ ಅಲ್ಲ ಸರ್, ಎಲ್ಲರೂ ಮೆಂಬರ್ಸ್ ಇರ್ತಾರೆ, ಬೇರೆಯವರು ಇರ್ತಾರೆ. ಅವ್ರದ್ದು ಏನಿದೆ ದುಡ್ಡು ಅವ್ರು ಕೊಡ್ಬೇಕು. ಅವ್ರು ಹೆಂಗ್ ಕೊಡ್ತಾರೆ? ಸಹಕಾರ ಸಂಘದ ಆಸ್ತಿ ಏನಿರುತ್ತೆ ಅದನ್ನ ತಗೋತಾರೆ, ಅದನ್ನ ಲಿಕ್ವಿಡೇಷನ್ ಮಾಡ್ತಾರೆ ಅಲ್ವಾ. ನಾವು ಮಾರಾಟ ಮಾಡೋದಾಗಿರ್ಬೋದು, ರಾಜಕ್ಕೆ ಹೋಗೋದಾಗಿರ್ಬೋದು. ಸಿಂಪಲ್ ಫಂಡ್ ಅಲ್ವಾ ಸರ್, ಕಾಮನ್ ಸೆನ್ಸ್ ಅಲ್ವಾ? ನೋಡಿ ಆಪ್ಷನ್ ನೋಡಿ, ಇಲ್ಲಿ ಸಹಕಾರ ಸಂಘವನ್ನು ಮುಚ್ಚುವುದು, ಹೌದು, ಸಮಾಪನೆ ಅಂದ್ರೆ ಮುಚ್ಚುವುದು, ಕರೆಕ್ಟ್. ಬಟ್ ಇಲ್ಲಿ 1 and 2, A and B, C and D ಅಂತ ಕೊಟ್ಟಿಲ್ಲ. ಯಾವ್ದಾದ್ರು ಒಂದ್ ಹೇಳಬೇಕು. ಇದ್ರಲ್ಲಿ ಕೊಟ್ಟಿರೋ ಆಪ್ಷನ್ ಯಾವ್ದು ತುಂಬಾ ಮೋರ್ ಅಪ್ರಾಪ್ರಿಯೇಟ್ ಅದನ್ನ ಹೇಳ್ಬೇಕಾಗತ್ತೆ ನೀವು. ಓಕೆ, B ಎರಡನೇ ನೋಡಿ, ಸಹಕಾರ ಸಂಘದ ಆಸ್ತಿಗಳನ್ನು ವಸೂಲಿ ಮಾಡಿ ಜವಾಬ್ದಾರಿಗಳನ್ನು ತೀರಿಸುವುದು. ದಿಸ್ ಇಸ್ ದ ಮೋರ್ ಅಕ್ಯುರೇಟ್ ಆಪ್ಷನ್. ಸಿ ನೋಡಿ, ಜವಾಬ್ದಾರಿ ವಸೂಲಿ ಮಾಡಿ ಆಸ್ತಿಗಳನ್ನು ತೀರಿಸುವುದು ತಪ್ಪು. ಜವಾಬ್ದಾರಿ ಅಂದ್ರೆ ನಾವ್ ಏನ್ ಕೊಡಬೇಕು? ಲಯಬಿಲಿಟೀಸ್ ಅಂತ ಕರಿತೀವಿ. ಕೊಡೋದು ಅಸೆಟ್ಸ್, ನಮ್ಮ ಹತ್ರ ಇರತಕ್ಕಂಥ ಅಸೆಟ್ಸ್ ಮಾರಾಟ ಮಾಡಿ ಲಯಬಿಲಿಟೀಸ್ ಕೊಡ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಕರೆಕ್ಟ್. ಇದು ಉಲ್ಟಾ ಕೊಟ್ಬಿಟ್ಟಿದ್ದಾನೆ. ಮೇಲಿನ ಯಾವುದಲ್ಲ ತಪ್ಪು. ಎಸ್, ಸಮಾಪನೆಯನ್ನು ಮುಚ್ಚುವುದು, ದಿವಾಳಿ ಆಗಿರುತ್ತೆ ಮುಚ್ಚೋದು, ಇದು ಕರೆಕ್ಟ್. ಬಟ್ ಮೋರ್ ಅಪ್ರಾಪ್ರಿಯೇಟ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಹಿಂಗೆ ಕೇಳ್ತಾನೆ. ಇತ್ತೀಚೆಗೆ ಈ ತರ ಬರ್ತಾ ಇದೆ ಕ್ವಶನ್ಸ್ಗಳು. ನಿಮ್ಮ ಒಂದು ಲೆವೆಲ್ ಹೆಂಗಿದೆ ಅನ್ನೋ ಚೆಕ್ ಮಾಡೋದು. ಓಕೆ, ಈಗ ನೋಡಿ, ಇದೊಂದು ಬ್ಯಾಲೆನ್ಸ್ ಶೀಟ್, ಇದು ಪದೇ ಬರ್ತಾ ಇರುತ್ತೆ. ಬ್ಯಾಂಕಿಂಗ್ ರಿಲೇಟೆಡ್ ಕೇಳ್ತಾನೆ. ಇದು ಕೆಎಂಎಫ್ ಓದ್ದವರು ತಿಳ್ಕೊಬೇಕು. ಯಾಕಂದ್ರೆ ಕೆಎಂಎಫ್ ಕೋಪರೇಟಿವ್ ಸೊಸೈಟಿ ಯಾವುದೇ ಒಂದು ಹೋದ್ರು ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇದ್ದೇ ಇರುತ್ತೆ. ಯಾವುದೇ ಸಣ್ಣ ಕಂಪ್ನಿ ಹೋದ್ರು ಬ್ಯಾಲೆನ್ಸ್ ಶೀಟ್ ಇದ್ದೇ ಇರುತ್ತೆ. ಕೇಳ್ತಾನೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿರುತ್ತೆ? ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇರುತ್ತೆ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಈ ಲಯಬಿಲಿಟಿ ಜೊತೆಗೆ ಇನ್ನೊಂದು ಇಕ್ವಿಟಿ ಅಂತ ಕೂಡ ಇರುತ್ತೆ, ಅಂದ್ರೆ ಓನರ್ ಶೇರ್. ಓಕೆ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಏನೇನಿರುತ್ತೆ ಅದನ್ನ ತಿಳ್ಕೊಬೇಕಾಗತ್ತೆ. ಸೊ ವಾಟ್ ಇಸ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು? ಇಲ್ಲಿ ಸಿಂಪಲ್ ನಿಮಗೆ ಒಂದು ಡೆಫಿನಿಷನ್ ಕೇಳಿದ್ದಾನೆ ಅಷ್ಟೇ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಆಸ್ತಿ ಜವಾಬ್ದಾರಿ ತಕ್ತೆ ಅಂತ ನೋಡಿ, ಯಾವನೇ ಕೊಟ್ಬಿಟ್ಟಿದೆ ಕನ್ನಡದಲ್ಲಿ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು? ಆಸ್ತಿ ಅಂದ್ರೆ ಅಸೆಟ್, ಜವಾಬ್ದಾರಿ ಅಂದ್ರೆ ಲಯಬಿಲಿಟೀಸ್ ಅಂತ ಕರಿತೀವಿ. ಸಿಂಪಲ್. ಓಕೆ, ಏನದು ಅಂತಂದ್ರೆ ಲಾಭ ನಷ್ಟಗಳು ತೋರಿಸ್ತದೆ. ಹೌದು, ಖರ್ಚು ನಿಮ್ಮ ಹತ್ರ ಏನಿದೆ ತೋರಿಸೋದು, ಹೌದು, ಕರೆಕ್ಟೇ. ಬಟ್ ಇನ್ನು ಮೋರ್ ಅಪ್ರಾಪ್ರಿಯೇಟ್ ಬೇಕು ನಮ್ಗೆ. ನಿರ್ದಿಷ್ಟ ದಿನಾಂಕಕ್ಕೆ ಸಂಸ್ಥೆಯ ಆಸ್ತಿ ಜವಾಬ್ದಾರಿ ತಕ್ತೆ, ಒಂದು ಅವಧಿಯಲ್ಲಿ ಸಂಸ್ಥೆಯ ಆಸ್ತಿ ಜವಾಬ್ದಾರಿ ತಕ್ತೆ, ಮೇಲಿನ ಯಾವುದು ಅಲ್ಲ ಸರ್. ಸಿ ಇಲ್ಲಿ ಒಂದು ನಿರ್ದಿಷ್ಟ ಅವಧಿ ಅಂತಿದೆಯಲ್ಲ, ಇದು ಕರೆಕ್ಟ್. ಬಟ್ ಇದಕ್ಕಿಂತ ಮೋರ್ ಅಪ್ರೋಪ್ರಿಯೇಟ್ ನಿರ್ದಿಷ್ಟ ದಿನಾಂಕ. ಅವಧಿ ಅಂದ್ರೆ ಏನು ಸರ್? ಇಲ್ಲಿ ಅವಧಿ ಅಂದ್ರೇನು? ತಿಂಗಳ, ಮಂತ, ಅಥವಾ ಇಯರ್, ಕ್ವಾರ್ಟರ, ಹಾಫ್ ಇಯರ್, ಗೊತ್ತಿಲ್ಲ, ಕರೆಕ್ಟ್ ಆಗಿಲ್ಲ. ಬಟ್ ನಿರ್ದಿಷ್ಟ ದಿನಾಂಕ ಹೌದು ಸರ್. ಯಾರು ಬಂತು ಅಂದ್ರೆ ಇವತ್ತು ಡೇಟ್, ನಿರ್ದಿಷ್ಟ ದಿನಾಂಕ ಇವತ್ತು. ಈಗ ಯಾರು ಬಂದು ಆಡಿಟ್ ಮಾಡ್ತೀನಿ, ಆಡಿಟ್ ಏನಕ್ಕೆ ಮಾಡ್ತಾರೆ ಗೊತ್ತಲ್ಲ? ಅದ್ರ ರಿಲೇಟೆಡ್ ಕ್ವಶನ್ಸ್ ಇರೋ ಮುಂದೆ ಡಿಸ್ಕಸ್ ಮಾಡೋಣ. ಆಡಿಟ್ ಮಾಡ್ತೀನಿ,
ಇವತ್ತಿನ ಡೇಟ್ ಅಲ್ಲಿ ನಿನ್ ಏನಿದೆ, ನಿನ್ನ ಹತ್ರ ಆಸ್ತಿ, ನಿನ್ನ ಹತ್ರ ಅಸೆಟ್ಸ್ ಏನಿದೆ, ಏನ್ ನಿಮ್ಮ ಹತ್ರ ಡಿಪಾಸಿಟ್ಸ್ ಇದೆ, ಏನ್ ಬಂದಿದೆ ದುಡ್ಡು ನಿನ್ನ ಹತ್ರ ಏನಿದೆ, ಜೊತೆಗೆ ಖರ್ಚು ಎಷ್ಟಾಗಿದೆ, ಏನೇನು ಕೊಡಬೇಕು ಇನ್ಕ್ಲೂಡಿಂಗ್ ಟ್ಯಾಕ್ಸ್, ಆ ದಿನಾಂಕ. ಸೊ ಆಪ್ಷನ್ ಬಿ ಇಸ್ ದ ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್. ನೋಡಿ ಹೆಂಗಿದೆ ಇಲ್ಲಿ ಆಪ್ಷನ್ಸ್ ನಿಮ್ಗೆ. ಈ ಇತ್ತೀಚೆಗೆ ಕ್ವಶನ್ಸ್ ಗಳು ಸ್ನೇಹಿತರೆ ನಿಮ್ಗೆ ನಿಮ್ಮ ಒಂದು ಬುದ್ಧಿತನ ಮತ್ತೆ ನೀವು ಏನು ಓದಿದಿರ ಅದನ್ನ ಹೆಂಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಟೆಸ್ಟ್ ಮಾಡ್ತಾನೆ. ಓಕೆ, ಅರ್ಥ ಆಗ್ತಿಲ್ಲ. ಇನ್ನೊಂಚೂರು ಸ್ವಲ್ಪ ಡಿಫ್ರೆಂಟ್, ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ ಇಲ್ಲಿ, ಯಾಕಂದ್ರೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕಲ್ಲ. ನಿಮ್ಗೆ ಇದೇ ರಿಲೇಟೆಡ್ ಎನಿ ಕ್ವಶನ್ಸ್ ಬಂದ್ರೆ ನೀವು ಆನ್ಸರ್ ಮಾಡೋ ರೀತಿಯಲ್ಲಿ ಇರಬೇಕು. ಇಲ್ಲಿ ಇಕ್ವಿಟಿ ಅಂತ ಕೂಡ ನಾನು ಹೇಳ್ತಾ ಇದ್ದೆ, ನೆಟ್ ವರ್ತ್ ಆಫ್ ದ ಇನ್ಸ್ಟಿಟ್ಯೂಷನ್, ಅದರ ಟೋಟಲ್ ವರ್ತ್ ಏನು ಅಂತ. ಮತ್ತೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಾ ಇರ್ತಾನೆ ಸಿಂಪಲ್ ಫಂಡ ಏನು ಅಂದ್ರೆ ನಿಮಗೆ ಪೆಟ್ಟಿ ಕ್ಯಾಶ್ ಅಂತ ಕೊಡ್ತಾನೆ, ಓಕೆ, ಅಥವಾ ಕ್ಯಾಶ್ ಅಸೆಟ್ಸ್ ಅಂತ ಕೊಡ್ತಾನೆ. ಅಥವಾ ಈ ವೆಹಿಕಲ್, ನಿಮ್ದು ಯಾವ್ದಾರ ಒಂದು ವೆಹಿಕಲ್ ಇದೆ ನಿಮ್ಮ ಕಂಪ್ನಿಲಿ, ಬಿಲ್ಡಿಂಗ್ ಇದೆ, ಇದು ಅಸೆಟ್ಸ್ ಲಯಬಿಲಿಟಿನ, ಫರ್ನಿಚರ್ ಇದೆ, ಇದು ಅಸೆಟ್ಸ್ ಲಯಬಿಲಿಟಿನ, ಲ್ಯಾಂಡ್ ಇದೆ, ಇದು ಅಸೆಟ್ ಲಯಬಿಲಿಟಿನ, ಇನ್ವೆಸ್ಟ್ಮೆಂಟ್ ಇದು ಅಸೆಟ್ ಲಯಬಿಲಿಟಿನ, ಇದು ಅಸೆಟ್ಸ್ಗಳು ಆಸ್ತಿ. ಜವಾಬ್ದಾರಿ ಲಯಬಿಲಿಟಿ ಖರ್ಚು ಅಂತ ಏನ್ ಕರಿತೀವಿ. ನೀವೇನು ಡೈಲಿ ದಿನ ಖರ್ಚು ಮಾಡ್ತೀರಾ, ಅಕೌಂಟ್ ಏನ್ ಕಳಿಸ್ತೀರಾ, ಮತ್ತೆ ಲಾಂಗ್ ಟರ್ಮ್ ಲಯಬಿಲಿಟಿ ಅಂದ್ರೆ ಲಾಂಗ್ ಟರ್ಮ್ ನೀವು ಸಾಲ ತೀರ್ಸೋದಾಗಿದ್ರೆ, ಟ್ಯಾಕ್ಸ್ ಕಟ್ಟೋದಾಗಿದ್ರೆ, ಮತ್ತೆ ನಿಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೇಳ್ತಾನೆ, ಏನು ಸಂಬಳ ಕೇಳಿದ್ದೇನೆ ಎಕ್ಸಾಮ್ ಅಲ್ಲಿ ಇವೆಲ್ಲ. ಇದು ಲಯಬಿಲಿಟಿ ಖರ್ಚಲ್ಲಿ ಬರುತ್ತೆ, ವೇಜಸ್ ಅಥವಾ ಸಂಬಳ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಇದನ್ನ ಕೇಳಿದ್ರೆ ಕ್ವಶನ್ಸ್ ಗಳು ಬರ್ತಾ ಇರ್ತವೆ. ನೀವು ಯಾವುದೇ ಕೋಆಪರೇಟಿವ್ ಸೊಸೈಟಿ ತಗೊಳ್ಳಿ, ನಿಮ್ಗೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಇರಲೇಬೇಕು, ನಿಮ್ಮ ಆಸ್ತಿ ನಿಮ್ಮ ಹತ್ರ ಏನೇನಿದೆ, ಏನೇನು ಖರ್ಚು ಅವೆಲ್ಲ ನಿಮ್ಮ ಹತ್ರ ಇರಲೇಬೇಕು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಎಸ್, ಸಹಕಾರ ಧ್ವಜ ಎಷ್ಟು ಬಣ್ಣ ಹೊಂದಿರುತ್ತೆ? ನೆಕ್ಸ್ಟ್ ಕ್ವಶನ್, ವೆರಿ ಈಸಿ ಕ್ವಶನ್. ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋರು? ರೈನ್ಬೋ ಕಲರ್. ರೈನ್ಬೋ ಅಂದ್ರೆ ಏನು ಸರ್? ಇದು ರೈನ್ಬೋ ಎಷ್ಟಿದೆ? 7 ಕಲರ್ಸ್. 7 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ನಾವು ಮಾಡಿದೀವಿ. ಇವೆಲ್ಲ ತಗೊಳ್ಳಿ, ನಿಮ್ಮ PDF ತಗೊಂಡಿರ್ತೀರಾ ಅಥವಾ ನಮ್ಮ ಒಂದು ಕೋರ್ಸ್ ತಗೊಂಡಿರ, ಇವೆಲ್ಲ ನಿಮ್ಗೆ ಕೊಟ್ಟಿರ್ತೀವಿ ನಾವು, ವಿಡಿಯೋದಲ್ಲಿ ನೋಡಿರ್ತೀರಾ. 7 ಸಹಕಾರ ಧ್ವಜದ ಬಣ್ಣಗಳು ಯಾವ್ದು, ಮತ್ತೆ ಯಾವ ಬಣ್ಣ ಏನೇನು, ಇಲ್ಲಿ ಇಂಗ್ಲಿಷಲ್ಲೂ ಇದೆ, ಇಲ್ಲಿ ಕನ್ನಡದಲ್ಲೂ ಇದೆ. ಯಾವ ಬಣ್ಣ ಏನೇನು ಹೇಳುತ್ತೆ? ರೆಡ್ ಏನ್ ಹೇಳುತ್ತೆ, ಆರೆಂಜ್ ಏನ್ ಹೇಳುತ್ತೆ, ಗ್ರೀನ್ ಹೇಳುತ್ತೆ, ಸ್ಕೈ ಬ್ಲೂ ಏನ್ ಹೇಳುತ್ತೆ, ಡಾರ್ಕ್ ಬ್ಲೂ ಏನ್ ಹೇಳುತ್ತೆ, ವಯೋಲೆಟ್ ಏನ್ ಹೇಳುತ್ತೆ, ವಯೋಲೆಟ್ ಏನ್ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಸೊ ಇದನ್ನು ಕನ್ನಡದಲ್ಲೂ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದೀನಿ. ಇದು ಇಂಗ್ಲಿಷಲ್ಲೂ ಇದೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಕೇಳ್ದಾನ್ ಕೂಡ, ಪ್ರೀವಿಯಸ್ ಎಲ್ಲ ಮಾಡಿದೀವಿ ಕ್ವಶನ್ಸ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಎಜುಕೇಶನ್ ಟ್ರೈನಿಂಗ್ ಅಂಡ್ ಪ್ರೋಪಗೆಂಡಾ ಅಂದ್ರೆ ಶಿಕ್ಷಣ ತರಬೇತಿ ಪ್ರಚಾರ ಮಾಹಿತಿ ಎಂಬುದು ಏನು? ಇದೊಂದು ಮೌಲ್ಯನ, ತತ್ವನ, ಕಾಯ್ದೆನ? ನೋಡಿ ಹೆಂಗಿದೆ ಕ್ವಶನ್ ನೋಡಿ ಸರ್. ಓದಿದಿರಾ, ಬಟ್ ಇದು ನೋಡಿದ ತಕ್ಷಣ ಏನಪ್ಪಾ ಇದು ಅಂತೀರಾ. ಓದಿರ್ತೀರಾ, ಕ್ಲೀನಾಗಿ ಓದಿದ್ರೆ, ಗಮನವಿಟ್ಟು ಓದಿದ್ರೆ, ಅರ್ಥ ಮಾಡ್ಕೊಂಡು ಓದಿದ್ರೆ ಇದನ್ನ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀರಾ. ಸಹಕಾರ ತತ್ವ ಇಸ್ ದ ರೈಟ್ ಆನ್ಸರ್. ಕೋಆಪರೇಟಿವ್ ಪ್ರಿನ್ಸಿಪಲ್ ಅಂತ ಎಷ್ಟಿದೆ ಕೋಆಪರೇಟಿವ್ ಪ್ರಿನ್ಸಿಪಲ್? ಇಸ್ಲಾಂ ಜ್ಞಾಪಕ ಇದೆಯಾ? ನಮ್ಮ ವಿಡಿಯೋ ಅಥವಾ ನಮ್ಮ PDF ಅಥವಾ ಕೋರ್ಸ್ ನೋಡಿದ್ರೆ ನೆನಪಿರ್ಬೇಕು ನಿಮ್ಗೆ. ಎಷ್ಟು ತತ್ವಗಳಿದೆ? ಸ್ವ ಇಚ್ಛೆ ಮತ್ತು ಮುಕ್ತ ಸದಸ್ಯ, ಪ್ರಜಾಪ್ರಭುತ್ವ ತಳಹದಿಯ ಸದಸ್ಯರ ನಿಯಂತ್ರಣ, ಸದಸ್ಯರ ಪಾಲ್ಗೊಳ್ಳುವಿಕೆ, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಇದೆಲ್ಲ ತತ್ವಗಳು, ಇದೇನು ಪ್ರಿನ್ಸಿಪಲ್ಸ್. ಓಕೆ, ಶಿಕ್ಷಣ ತರಬೇತಿ ಮತ್ತು ಮಾಹಿತಿ ನೋಡಿ ಇಲ್ಲಿ. ಶಿಕ್ಷಣ ತರಬೇತಿ, ಎಜುಕೇಶನ್ ಟ್ರೈನಿಂಗ್ ಅಂಡ್ ಇನ್ಫಾರ್ಮೇಶನ್, ಏನಿದು ತತ್ವ. 5ನೇ ತತ್ವ. 6ನೇದು ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರ. 7ನೇದು ಸಹಕಾರ ಸಾಮಾಜಿಕ ಕಳವಳಿ. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಮಾಡಿದ್ದೀನಿ. ಇದ್ರ ಬಗ್ಗೆನೂ ಕೂಡ ಕ್ವಶನ್ ಇನ್ನೂ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ಬೇಸ್ ಕೇಳಿತಾನೆ. ನೋಡಿಲ್ವಾ ಪ್ರೀವಿಯಸ್ ವಿಡಿಯೋ? ನೋಡಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಏನಿದು ತತ್ವ ಸರ್? ಮೂಲ ತತ್ವ, ಪ್ರಿನ್ಸಿಪಲ್ಸ್ ಆಫ್ ಕೋಆಪರೇಟಿವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಹಕಾರದ ಒಂದು ತತ್ವ ಒಂದ್ ಕಡೆ, ಇನ್ನೊಂದ್ ಕಡೆ ವಿಷನ್ ಮತ್ತೆ ಮಿಷನ್ ಗೊತ್ತಿರಬೇಕು ನಿಮ್ಗೆ, ದೂರದೃಷ್ಟಿ. ಕೇಳ್ತಾನೆ, ಅದು ಬೇಕಾದ್ರೆ ಇದನ್ನು ಕೂಡ ನೋಡಿ, ಇವೆಲ್ಲ ನಮ್ಮ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ವಿಷನ್ ಅಂದ್ರೆ ಏನು, ಅವರ ದೂರದೃಷ್ಟಿ ಏನಿದೆ, ಅದು ಧೈರ್ಯ, ನಿರ್ದಿಷ್ಟ ಗುರಿಗಳೇನಿದೆ. ಅರ್ಥ ಆಗ್ತಿಲ್ಲ? ದೂರದೃಷ್ಟಿ ಅಂದ್ರೆ ಏನು? ನಾವೆಲ್ಲ ಕೋಆಪರೇಟಿವ್ ಅಂದ್ರೆ ನಾವೆಲ್ಲ ಸದಸ್ಯರು ಎಂಕರೇಜ್ ಮಾಡಿಕೊಂಡು ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ, ಆಟೋನಮಸ್, ಸ್ವಾಯತ್ತತೆ, ಆರ್ಥಿಕವಾಗಿ ಸಬಲತೆ ಆಗ್ತಕ್ಕಂಥದ್ದು. ದಟ್ ಈಸ್ ದ ವಿಷನ್. ದಟ್ ಈಸ್ ದ ದೂರದೃಷ್ಟಿ. ಸಂಘಗಳ ಬೆಳವಣಿಗೆ, ಸಹಕಾರ ಸಂಘಗಳ ಮೂಲಕ ಬೆಳವಣಿಗೆ, ಸ್ವಾವಲಂಬನೆ, ಸ್ವಾಯತ್ತತೆ, ಆರ್ಥಿಕವಾಗಿ ಸಬಲತೆ ಹೊಂದತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ದ ದೂರದೃಷ್ಟಿ, ಮುನ್ನೋಟ, ವಿಷನ್ ಅಂತೀವಿ. ಓಕೆ, ಬನ್ನಿ, ಇನ್ನೂ ಚೆನ್ನಾಗಿದೆ ಕ್ವಶನ್ಸ್ಗಳು, ಚೆನ್ನಾಗಿದೆ. ಬನ್ನಿ.
ನೆಕ್ಸ್ಟ್, ಶಾಸನಬದ್ಧ ಅಂತಿಮ ಲೆಕ್ಕ ಪರಿಶೋಧನಾ ವರದಿಯ ಸಹಕಾರ ಸಂಘದ ಡ್ಯಾಶ್ ಅಲ್ಟಿಮೇಟ್ ಕ್ವಶನ್. ಫೈನಲ್ ಆಡಿಟ್ ರಿಪೋರ್ಟ್ ಆಫ್ ದ ಸೊಸೈಟಿ ಏನ್ ಹೇಳುತ್ತೆ ಅಂತ. ಬರೀ ಸೊಸೈಟಿ ಅಲ್ಲ, ಯಾವ್ದಾದ್ರು ತಗೊಳ್ಳಿ, ಸಿಂಪಲ್ ಫಂಡ್ ಅಲ್ಲಿ ಸೊಸೈಟಿ ಕೋಪರೇಟಿವ್ ಎಕ್ಸಾಮ್ ಅಂತ ಕೋಪರೇಟಿವ್ ಸೊಸೈಟಿ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಸಂಸ್ಥೆಗಳ ಆಡಿಟಿಂಗ್ ಏನ್ ಹೇಳುತ್ತೆ ಫೈನಲ್, ವೈ ವಿ ಹ್ಯಾವ್ ಡನ್ ದಟ್. ಓಕೆ, ಏನಿದೆ ಆಪ್ಷನ್? ವಾರ್ಷಿಕ ಜಮೆ, ಖರ್ಚು, ವ್ಯಾಪಾರ ತಕ್ತೆ, ಲಾಭ ನಷ್ಟ, ಆಸ್ತಿ, ಜವಾಬ್ದಾರಿ ತಕ್ತೆ ಲೆಕ್ಕಗಳನ್ನು ಪರಿಶೋಧಿಸಿ ದೃಢೀಕರಿಸಲಾಗ್ತದೆ. ಹೌದಲ್ಲ ಸರ್? ಒಂದು ವರ್ಷದಲ್ಲಿ ಏನ್ ಪೇಮೆಂಟ್ ಆಗಿದೆ, ಏನ್ ವ್ಯಾಪಾರ ಮಾಡಿದ್ದೀರಾ, ಏನ್ ಪ್ರಾಫಿಟ್ ಲಾಸ್ ಇದೆ, ಏನ್ ಅಸೆಟ್ಸ್ ಇದೆ, ನಿಮ್ಮ ಆಸ್ತಿ ಏನು ಅದ್ರಲ್ಲಿ ಮಾಡಿದ್ದೀರಾ, ಏನ್ ಲಯಬಿಲಿಟೀಸ್ ಖರ್ಚು ಏನು ಮಾಡಿದ್ದೀರಾ, ಇವೆಲ್ಲ ಆಡಿಟ್ ಮಾಡಿ ಸರ್ಟಿಫೈ ಮಾಡ್ತಕ್ಕಂಥದ್ದು. ಇದು ಕರೆಕ್ಟ್. ಎರಡನೇ ಆಪ್ಷನ್ ನೋಡಿ, ಸಹಕಾರ ಸಂಘದ ವ್ಯವಸ್ಥಾಪನೆಯಲ್ಲಿ ಲೋಪದೋಷಗಳಿದ್ದಿಲ್ಲ ಅದನ್ನು ವರದಿ. ಎಸ್, ಈಗ ಯಾವ್ದಾದ್ರು ಒಂದು ಕಂಪನಿ ಗೋಲ್ಮಾಲ್ ಆಯ್ತು ಅಂತ ಹೆಂಗ್ ಗೊತ್ತಾಗತ್ತೆ? ಆಡಿಟ್ ಮಾಡಿದಾಗ ಗೊತ್ತಾಗತ್ತೆ. ಆಡಿಟ್ ಅಲ್ವಾ ಸರ್? ಅದನ್ನೇ ಲೋಪದೋಷಗಳಿದ್ದಲ್ಲಿ ಅದನ್ನು ಕೂಡ ವರದಿಯಲ್ಲಿ ನಮ್ಗೆ ಸಿಕ್ಕೊಂಡ್ಬಿಡುತ್ತೆ. ಹಣ ದಾಸ್ತಾನು ಇತರ ನಷ್ಟ ನ್ಯೂನತೆಗಳಿದ್ದಲ್ಲ ಅದನ್ನು ತಿಳಿಸಲಾಗ್ತದೆ. ಹೌದು, ಏನಾದ್ರು ಲಾಸ್ ಆಗಿದೆಯಾ ಕಂಪನಿ, ಏನಾದ್ರು ಡಿಫೆಕ್ಟ್ಸ್ ಇದೆಯಾ ಅದರಲ್ಲಿ, ಏನಾದ್ರು ಗೋಲ್ಮಾಲ್ ನಡೀತಿದ್ಯಾ, ಇವೆಲ್ಲ ಸಿಕ್ಬಿಡುತ್ತೆ. ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ಕಾಮನ್ ಸೆನ್ಸ್ ಕ್ವಶನ್ಸ್ಗಳು. ಇವಕ್ಕೆಲ್ಲ ನೀವು ಓದಲೇಬೇಕಾ? ಕೋಪರೇಟಿವ್ ಬೇಕಾಗಿಲ್ಲ. ಓದಿದ್ರೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿಲ್ಲ ಹೇಳ್ತಿರೋದು. ಸೊ ದಿಸ್ ಆರ್ ಆಲ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್. ಈಗ ಯಾವ್ದಾರ ಒಂದು ಕಂಪ್ನಿ ಸ್ಟಾಕ್ಸ್ ಇರುತ್ತೆ, ಅಥವಾ ಯಾವ್ದಾರ ಒಂದು ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ, ಅವನೇನೋ ಮೆಟೀರಿಯಲ್ ತರಿಸ್ತಾನೆ, ಅದ್ರಲ್ಲಿ ಸ್ಟಾಕ್ ಬಂದಿರುತ್ತೆ, ಅದು ವ್ಯಾಪಾರ ಮಾಡ್ತಾನೆ, ಅದು ಬಂತು ಹೋಯ್ತು. ಸೊ ಇದ್ರಲ್ಲಿ ಹೆಂಗಿದೆ, ಕರೆಕ್ಟ್ ಆಗಿದೆಯಾ, ಅಲ್ಲೇನಾದ್ರು ಗೋಲ್ಮಾಲ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ಸಹಕಾರ ಸಂಘಗಳಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಮಹತ್ವ. ನೋಡಿ, ಇವೆಲ್ಲ ಕಾನ್ಸೆಪ್ಟ್ ಬೇಸ್. ಹೇಳಿ ನೋಡೋಣ ಪಟಾಪಟ ಅಂತ ಹೇಳಿ. ಯಾವ್ದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ? ಎಲ್ಲ ಕರೆಕ್ಟ್ ಆನ್ಸರ್. ನೋಡಿ, ಹಣ ದಾಸ್ತಾನು ದುರುಪಯೋಗ ತಡೆಗಟ್ಟುವಿಕೆ, ಅವ್ದು ಈಗ ತಾನೇ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಇದ್ರ ವರದಿಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆಡಿಟ್ ಬಂದ್ರೆ ತುಂಬಾ ಜನ ಎದುರ್ಕೋತಾರೆ ಕಂಪ್ನಿಗಳಲ್ಲಿ ಮೋಸ ಮಾಡಿರೋರು. ವೆಚ್ಚಗಳ ನಿಯಂತ್ರಣ, ಹೌದು, ಆಡಿಟ್ ಅಲ್ಲಿ ತೋರಿಸ್ತಾರೆ ಇದು ಅನ್ನೆಸರಿ ವೆಚ್ಚ ಆಗಿದೆ, ಇದು ವೆಚ್ಚನೇ ಮಾಡಿಲ್ಲ. ಖರೀದಿ ಮಾರಾಟದ ಲೆಕ್ಕಗಳ ನಿಖರ ನಿರ್ವಹಣೆ ಪಾಲನೆ ಬಗ್ಗೆ ತಿಳಿಸುತ್ತೆ. ಮೇಲಿನ ಈ 3 ಅಂಶಗಳು ಕೂಡ ಕರೆಕ್ಟ್, ಆಲ್ ಆಫ್ ದ ಅಬೌವ್. ಓಕೆ, ಬೇಸಿಕ್ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ ಬರ್ತೀನಿ. ಸಹಕಾರ ಸಂಘ ಲೆಕ್ಕ ಪರಿಶೋಧಕರ ನೇಮಕಾತಿ ಅಧಿಕಾರಿ ಯಾರಿಗಿದೆ? ಕಣ್ಮುಚ್ಕೊಂಡು ತಿಕ್ಕಾಗಿ. ನೆಕ್ಸ್ಟ್ ಕ್ವಶನ್ ಹೋಗ್ಬೋಣ ಬನ್ನಿ. ಸಿಂಪಲ್ ಇದು ಅಷ್ಟೇ ಸಿಂಪಲ್. ಇವೆಲ್ಲ ನೋಡಿ ಬೇಸಿಕ್ ಸಿಂಗಲ್ ಲೈನ್ ಕ್ವಶನ್ಸ್ಗಳು ಇವೆಲ್ಲ. ಡ್ಯಾಶ್ ನಲ್ಲಿ ಸುಧಾರಣಾ ಕಾಯ್ದೆಯನ್ನು ಜಾರಿಗೊಳಿಸುವುದರಿಂದ ಸಹಕಾರ ವಿಷಯವು ರಾಜ್ಯ ವಿಷಯವಾಯಿತು. ಕಣ್ಮುಚ್ಕೊಂಡು ತಿಕ್ಕಾಕ್ಬೋದು ಇದನ್ನ. ಓದಿದ್ರೆ, ಓದಿಲ್ಲ ಅಂದ್ರೆ ಏನೋ ಮಾಡಕ್ಕಾಗಲ್ಲ. ವಿಡಿಯೋ ನೋಡಿದ್ದೀರಾ? ಅದಕ್ಕೆ ನಾನು ಕೋರ್ಸ್ ಬಗ್ಗೆ ಡೀಟೇಲ್ ಕೊಡ್ತೀನಿ ನಮ್ಮ ಮುಂದೆ. ಬನ್ನಿ ಲಾಸ್ಟಲ್ಲಿ ವಿಡಿಯೋದಲ್ಲಿ ಹೆಂಗೆ ತಗೋಬೇಕು, ಏನೇನಿರುತ್ತೆ ಸಿಲೆಬಸ್ ಪ್ರಕಾರ. ಯಾವುದೇ ಒಂದು ಪತ್ತಿನ ಸಹಕಾರ ಸಂಘ ಆಗಿರ್ಬೋದು, ಯಾವುದೇ ಒಂದು ರೀತಿಯಾದ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, KMF ಆಗಿರ್ಬೋದು. ರೈಟ್ ಆನ್ಸರ್ 1919 ಮಾಂಟೆಗೋ ಚಮ್ಸ್ವೆಲ್ ಸುಧಾರಣೆ ಅಂತ ಕರಿತೀವಿ. ಏನ್ ಸರ್ ಇದು? ಈ ಸ್ಲೈಡ್ ಜ್ಞಾಪಕ ಇದೆಯಾ ನಿಮ್ಗೆ? 1919 ಕಾಯ್ದೆ ಸಹಕಾರವನ್ನು ಒಂದು ವಿಷಯವಾಗಿ ಪ್ರಾಂತ್ಯಗಳಿಗೆ ವರ್ಗಾಯಿಸಲಾಯಿತು ಅಂತ ಹೇಳಿರ್ತಕ್ಕಂಥ ಜ್ಞಾಪಕ ಇದೆಯಾ ಈ ಸ್ಲೈಡ್ ನಿಮ್ಗೆ? ವಿಡಿಯೋ ನೋಡಿದ್ದೀರಾ? PDF ಓದಿದ್ದೀರಾ? ಈಸಿ ಕ್ವಶನ್. ಈಗ ನೆಕ್ಸ್ಟ್ ನೋಡಿ, ಅದೇ ತರ ಸಿಂಪಲ್ ಈಸಿ ಕ್ವಶನ್ ಇದು ಕೂಡ. ಭಾರತದಲ್ಲಿ ಪ್ರಪ್ರಥಮವಾಗಿ ಸಹಕಾರ ಪತ್ತಿನ ಸಂಘಗಳ ಅಧಿನಿಯಮವನ್ನು ಈ ಕೆಳಕಂಡ ಯಾವ ವರ್ಷ ಅಧಿನಿಯಮಗೊಳಿಸಲಾಯಿತು? ಈ ಕೋಆಪರೇಟಿವ್ ಆಕ್ಟ್, ಕ್ರೆಡಿಟ್ ಸೊಸೈಟಿ ಆಕ್ಟ್ ಫಸ್ಟ್ ಟೈಮ್ ಯಾವಾಗ ತಂದಿದ್ದು ಭಾರತದಲ್ಲಿ? ಸಿಂಪಲ್ ಕ್ವಶನ್ ಇದು ಕೂಡ. 19 ನೋಡಿ, ಇದಕ್ಕೆ ಒಂದು ಸ್ಲೈಡ್ ಕೊಟ್ಬಿಟ್ಟಿದ್ದೀನಿ ನಿಮ್ಗೆ. ಯಾವಾಗಿಂದ ಬಂತು ಟೈಮ್ ಲೈನು ಒಂದೇ ಸ್ಲೈಡ್ ಅಲ್ಲಿ ಇದೆ ನಿಮ್ಗೆ. ಇದನ್ನ 1904 ಏನ ಫಸ್ಟ್ ಬಂದಿದ್ದು. 12 ಏನಕ್ಕೆ ತಂದ್ವಿ? ಇದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿ ಮಾಡಕ್ಕೆ. 19 ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ 2002 ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆಕ್ಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಶಿಫಾರಸು ಮಾಡಿದ 1958 ಕಾಯ್ದೆ. ಇವೆಲ್ಲ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆ ಆಗಿದ್ದು? ಯಾವಾಗ ಹೇಳ್ತೀರಾ? NCDC, KMF ಅಲ್ಲೂ ಕೇಳಿರ್ತಾನೆ, ಇದರಲ್ಲೂ ಕೇಳ್ತಾನೆ. 1963 ಅಲ್ಲ ಸರ್? ಎಲ್ಲಿದೆ ಹೆಡ್ ಕ್ವಾರ್ಟರ್ಸು? 1963 14 ಮಾರ್ಚ್ ಅಲ್ವಾ? ಎಲ್ಲಿದೆ? ಡೆಲ್ಲಿಲಿದೆ ಅಲ್ವಾ ಸರ್? ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನ್ ಮಾಡುತ್ತೆ?
ಫೈನಾನ್ಸ್ ಕೋಪರೇಷನ್ ಟು ಪ್ರಮೋಟ್ ಫೈನಾನ್ಸ್ ಡೆವಲಪ್ ಫಾರ್ಮರ್ ಕೋಪರೇಟಿವ್ಸ್ ನ ಡೆವಲಪ್ ಮಾಡಕ್ಕೆ ಫೋಕಸ್ ಮಾಡಕ್ಕೆ ಏನೇನು ಬೇಕು ಅದನ್ನ ಹೆಲ್ಪ್ ಮಾಡ್ಕೊಡುತ್ತೆ. ಫಿಶರಿ ಆಗಿರ್ಬೋದು, ಪೋಲ್ಟ್ರಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಲೈಫ್ ಸ್ಟಾಕ್ ಆಗಿರ್ಬೋದು, ಓಕೆ, ಇಂಡಸ್ಟ್ರಿಯಲ್ ಗೂಡ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆ ರೀತಿ ಇರತಕ್ಕಂಥ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಿಗೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಈ ಕೆಳಕಂಡ ಹೇಳಿಕೆಯಲ್ಲಿ ಯಾವ ಹೇಳಿಕೆ ತಪ್ಪಾದ ಹೇಳಿಕೆ? ಅಲ್ಟಿಮೇಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದು ತಪ್ಪಾಗಿರೋ ನೆಗೆಟಿವ್ ಸ್ಟೇಟ್ಮೆಂಟ್? ಸಹಕಾರ ಸಂಘದ ಪ್ರಾತಿನಿಧ್ಯಾತ್ಮಕ ಸಾಮಾನ್ಯ ಸಭೆಯಲ್ಲಿನ ಕೋರಂ ಸಭೆಯಲ್ಲಿ ಮತ ಚಲಾಯಿಸಲು ಅರ್ಹವಾಗಿರುವ ಪ್ರತಿನಿಧಿಗಳ ಶೇಕಡ 60ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. ಕರೆಕ್ಟಾ ಇದು? ಮತ್ತೆಲ್ಲ ಆಪ್ಷನ್ ಓದ್ಬೋಣ. ಸಹಕಾರ ಸಂಘದ ಆಡಳಿತ ಮಂಡಳಿ ಒಟ್ಟು ಸದಸ್ಯರ ಸಂಖ್ಯೆ 1/5 ಸದಸ್ಯರಿಂದ ಲಿಖಿತವಾಗಿ ಕೋರಿಕೆ ಬಂದ ನಂತರ ಯಾವುದೇ ಸಮಯದಲ್ಲಿ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯಬಹುದು. ಪ್ರತಿಯೊಂದು ಸಹಕಾರ ಸಂಘವು ವರ್ಷದಲ್ಲಿ ಮಾರ್ಚ್ 31ಕ್ಕೂ ಮುಂಚೆ ತನ್ನ ಸರ್ವ ಸದಸ್ಯರ ಸಭೆಯನ್ನು ಕರೆಯತಕ್ಕದ್ದು. ಪ್ರತಿಯೊಂದು ಪ್ರಾಥಮಿಕ ಸಹಕಾರ ಸಂಘದ ಆಡಳಿತ ಮಂಡಳಿಯಲ್ಲಿ 2 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಟ್ಟು ಚುನಾವಣೆ ಮೂಲಕ ಭರ್ತಿ ಮಾಡತಕ್ಕದ್ದು. ಯಾವುದು ತಪ್ಪಿಲ್ಲಿ ನೋಡಿ. ಇದಕ್ಕೆ 1959 ಆಕ್ಟ್ ಓದ್ಬೇಕು, ಎಲ್ಲ ಓದ್ಬೇಕಾ ಬೇಡ? ನಾನು ಹೇಳ್ತೀನಿ, ನಾನು ಅದಕ್ಕೆ ಹೇಳಿದೆ ವಿಡಿಯೋದಲ್ಲೂ ಮತ್ತೆ PDF ಅಲ್ಲಿ ಏನ್ ಕೂಡ ಅಷ್ಟು ಓದಿ ಅಂತೀನಿ ನಾನು. ಯಾಕೆ ಎಲ್ಲ ಓದೋಕೆ ಬೇಕಾಗಿಲ್ಲ. ಒಂದು 4-5-3 ಕ್ವಶನ್ ಮ್ಯಾಕ್ಸಿಮಮ್ ಬಂದ್ರೆ ಬರುತ್ತೆ ಆಕ್ಟ್ ಬಗ್ಗೆ. ಅದು ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಒಂದೊಂದ್ಸಲ ತುಂಬಾ ಡೀಪಾಗಿ ಕೇಳ್ತಾನೆ. ಈಗ ಇದು ತುಂಬಾ ಡೀಪಾಗಿ ಕೇಳಿದಾನೆ, ಬಟ್ ಕಾಮನ್ ಸೆನ್ಸು. ಬಟ್ ನಿಮ್ಗೆ ಈಸಿ ಕೇಳಿದಾನೆ ಆಪ್ಷನ್. ಏನ್ ಈಸಿ ಕೇಳಿದಾನೆ? ನೀವು ಕ್ಲೀನ್ ಆಗಿ ಓದಿದ್ರೆ ಗೊತ್ತಿರುತ್ತೆ. ಮಾರ್ಚ್ 31 ಅಲ್ಲ, ಇದು ಸೆಪ್ಟೆಂಬರ್ 25 ಅಂತ ನಿಮ್ಗೆ ಗೊತ್ತಿದೆ. ದಿಸ್ ಇಸ್ ರಾಂಗ್ ಅಂತ ಗೊತ್ತಿದೆ, ದಿಸ್ ಇಸ್ ರೈಟ್ ಆನ್ಸರ್. ಬೇರೆ ಗೊತ್ತಿಲ್ಲ, ಬಟ್ ಇದು ಗೊತ್ತಿದೆ. ಐ ವಿಲ್ ಶೋ ಯು. ಸಹಕಾರ ಸಂಘದ ಅಂತಿಮ ಅಧಿಕಾರ 26ನೇ ಪ್ರಕರಣ, 27ನೇ ಪ್ರಕರಣ ಸೆಪ್ಟೆಂಬರ್ 25ನೇ ತಾರೀಕಿನ ಮೊದಲು ಕರೆಯತಕ್ಕದ್ದು. ವಿಶೇಷ ಸಭೆ ನೋಡಿ, 1 ತಿಂಗಳ ಒಳಗೆ ಅಂತ ಸಭೆಯನ್ನು ಕರೆಯತಕ್ಕದ್ದು. ಇದಕ್ಕೆ ಒಟ್ಟು ಸದಸ್ಯರ 5ನೇ 1 ಭಾಗ, 1/5. ಇವೆಲ್ಲ ಮಾಡಿದೀವಲ್ಲ ಸರ್, ಇದೆಯಲ್ಲ ಸರ್, ಇಲ್ಲಿ ಇದೆಯಾ ಸರ್ ಇದು ಅಲ್ವಾ ಸರ್? ಇದು ಅಷ್ಟೇ ಕೋರಂ ಅಷ್ಟೇ. ಕೋರಂನ ಯೂಶಲಿ ನಿಮಗೆ ಐ ವಿಲ್ ಶೋ ಯು. ಇದನ್ನ ನಪ್ಕ ಇರಬೇಕು. ಈ ನಮ್ಮ ಕೋಪರೇಟಿವ್ ಅಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ ಇದು. ಈ ಸ್ಲೈಡ್ ಅದ್ರಲ್ಲಿ ಮೀಸಲಾತಿ ಬಗ್ಗೆ ಡಿಸ್ಕಸ್ ಮಾಡಿ ನೋಡಿ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ 1 ಸ್ಥಾನ, ಮಹಿಳೆಯರಿಗೆ 2 ಸ್ಥಾನಗಳನ್ನು ಮೀಸಲಾತಿ ರಾಜ್ಯ ಶಾಸನ ಒದಗಿಸುತ್ತದೆ. ಇದೆಯಲ್ಲಿ ಮೀಸಲಾತಿ ಬಗ್ಗೆ ಇದೆ ಸರ್. ಏನಿದೆ ಇಲ್ಲಿ? ಮಹಿಳೆಯರಿಗೆ 2 ಸ್ಥಾನ ಕೇಳಿದ್ದಾನೆ. ಎಸ್, ಕರೆಕ್ಟ್. ಇದು ಅಷ್ಟೇ ಕರೆಕ್ಟ್. ಇದು ನಿಮಗೆ 27 ತುಂಬಾ ಡೀಟೇಲ್ ಓದಿದ್ರೆ ಬರುತ್ತೆ. ಅಲ್ಲಿದೆ, ಕೋರಮ್ ಶುಡ್ ಬಿ ನಾಟ್ ಲೆಸ್ ದ್ಯಾನ್ 1000 ಮೆಂಬರ್ಸ್ ಆರ್ 10%. ಯೂಶಲಿ 10%, ಎಲ್ಲ ಇದಕ್ಕೂ 10%. ಇದು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ನೀವು. ಅಥವಾ ಇದರಲ್ಲಿ ಎಕ್ಸ್ಟ್ರಾ ಏನ್ ಕೊಟ್ಟಿದೆ? ಪ್ರೊವೈಡೆಡ್ ದಟ್ ಕೋರಮ್ ಫಾರ್ ರೆಪ್ರೆಸೆಂಟೇಟಿವ್ ಜನರಲ್ ಮೀಟಿಂಗ್ ಶೆಲ್ ಬಿ ನಾಟ್ ಲೆಸ್ ದೆನ್ 60% ಆಫ್ ರೆಪ್ರೆಸೆಂಟೇಟಿವ್ ಎಲಿಜಿಬಲ್ ಟು ವೋಟ್ ಅಟ್ ದ ಮೀಟಿಂಗ್. ನಾಟ್ ಲೆಸ್ ದೆನ್ 60%. ವೋಟ್ ಹಾಕೋ ಟೈಮಲ್ಲಿ 60% ಗಿಂತ ಕಮ್ಮಿ ಇರಬಾರ್ದು. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಸೊ ಇಲ್ಲಿ ಯಾವುದೋ ಆಪ್ಷನ್ ಏನು ಕರೆಕ್ಟು, ಬಿನೂ ಕರೆಕ್ಟು, ಸಿನೂ, ಬಟ್ ಸಿ ಮಾತ್ರ ತಪ್ಪು. ಯಾಕಂದ್ರೆ ಇದು ಸೆಪ್ಟೆಂಬರ್ ಬರಬೇಕು, ಸೆಪ್ಟೆಂಬರ್ 25. ಇಲ್ಲಿ ನಿಮ್ಗೆ ಯಾವ್ದು ಬೇಕಾಗಿಲ್ಲ ಸರ್. ಈ 3ನೇ ಆಪ್ಷನ್ ಅಂತೂ ಕನ್ಫರ್ಮ್ ಇರುತ್ತಲ್ವಾ? ಇದು ಓದಿದಿರೋದು ಸ್ಲೈಡ್ ನಾನು ಕೊಟ್ಟಿದ್ದೀನಿ ತಾನೆ ಇದನ್ನ. ಓಕೆ, ವಿಡಿಯೋದಲ್ಲಿ ಹೇಳಿದೀನಿ ತಾನೆ. ಇದೊಂದು ಗೊತ್ತಿದ್ರೆ ಇದು ತಪ್ಪು, ಇದು ಕರೆಕ್ಟ್ ಆಗಿ ತಪ್ಪಿದೆ, ಇದೇ ತಪ್ಪು ಅಂತ ಹಾಕ್ಬಿಡ್ಬೋದಾ? ಓಕೆ, ನೆಕ್ಸ್ಟ್ ಬರ್ತೀನಿ. ಭಾರತದ ಮೊದಲನೇ ಪಂಚವಾರ್ಷಿಕ, ಇದು ಕಾನ್ಸೆಪ್ಟ್ ಚೆಕ್ ಮಾಡಿದ್ದಾನೆ ಇದರಲ್ಲಿ ನಿಮಗೆ. ಇದು ಕೂಡ ಮಾಡಿದೀವಿ ನೋಡಿ. ಪಂಚವಾರ್ಷಿಕ ಯೋಜನೆ. ಈಗ ನೋಡಿ ಇಲ್ಲಿ ಏನಿದೆ ಆಪ್ಷನ್: ಮಾರಾಟ ಸಹಕಾರ ಸಂಘಗಳ ಸ್ಥಾಪನೆಗೆ ಯೋಜಿಸಲಾಗಿತ್ತು, ಸೇವಾ ಸಹಕಾರ ಸಂಘಗಳ ಸ್ಥಾಪನೆಗೆ ಯೋಜಿಸಲಾಗಿತ್ತು, ಹೈನುಗಾರಿಕಾ ಸಹಕಾರ ಸ್ಥಾಪನೆಗೆ ಯೋಜಿಸಲಾಗಿತ್ತು, ಆಹಾರ ಸಂಸ್ಕರಣ ಸಹಕಾರ ಸಂಘ ಸ್ಥಾಪನೆಗೆ ಆಯೋಜಿಸಲಾಗಿತ್ತು. ಅಂದ್ರೆ ಯಾವುದಕ್ಕೆ ಇದರಲ್ಲಿ ಯೋಜನೆ ಹೆಚ್ಚು ಒತ್ತು ಕೊಟ್ಟರು ಅಂತ. ಈಗ ನಾವು ಮಾಡಿರೋದ್ರೇನು? ಇಲ್ಲಿ ಬಂದ್ಬಿಡ್ತೇನೆ. ಇಲ್ಲಿ ಓದಿ, ನೀವು ಓದಿದ್ರ ಇದನ್ನ ನೋಡಿದ್ರಲ್ಲ ವಿಡಿಯೋದಲ್ಲಿ. ಭಾರತದಲ್ಲಿ ಸಹಕಾರ ಚಳವಳಿ ದೃಷ್ಟಿ ಮತ್ತು ಆರ್ಥಿಕ ರಾಜಕೀಯ ಅಭಿವೃದ್ಧಿಗೆ ಆದ್ಯತೆ ಸಂಸ್ಥೆಗಳಿಗಾಗಿ ಸಹಕಾರ ಮತ್ತು ಪಂಚಾಯತ್ಗಳ ಒತ್ತು ನೀಡುವ ತಾರ್ಕಿಕತೆಯನ್ನು ವಿವರವಾಗಿ ವಿವರಿಸಿದೆ. ಸಮುದಾಯದ ಅಭಿವೃದ್ಧಿಯ ಎಲ್ಲಾ ಅಂಶಗಳನ್ನು ಒಳಗೊಳ್ಳುವ ಸಂಘಟನೆ ಸಹಕಾರ ವಿಧಾನವನ್ನು ಅಳವಡಿಸಿಕೊಳ್ಳಲು ಯೋಜನೆಯು ಒತ್ತು ನೀಡಿತು. ನೋಡಿ ಏನಿದೆ, ಎಲ್ಲಾ ಸಂಘಟನೆಗಳ ಸಹಕಾರ ವಿಧಾನ ಅಳವಡಿಸಿಕೊಳ್ಳೋದು. ಇದು ನಗರ ಸಹಕಾರಿ ಬ್ಯಾಂಕ್, ಕಾರ್ಮಿಕ ಸಹಕಾರ, ಕೈಗಾರಿಕಾ, ಗ್ರಾಹಕ, ಗೃಹ ನಿರ್ಮಾಣ ಸಂಘ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದೆ. ಈಗ ನಾವು ಇದನ್ನ ಮಾಡಿದ್ವಿ ಸರ್. ಇದರಿಂದ ಏನರ್ಥ ಆಗುತ್ತೆ? ಇದನ್ನ ಏನರ್ಥ ಆಯ್ತು? ಇದು ಯಾವ ರೀತಿ ಬ್ಯಾಂಕ್ಗಳು? ಕಾರ್ಮಿಕರದು, ಕೈಗಾರಿಕಾ ಸಹಕಾರ ಸಂಘಗಳ ಬ್ಯಾಂಕು, ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಗ್ರಾಹಕರ ಸಹಕಾರ ಬ್ಯಾಂಕು. ಅರ್ಥ ಆಗ್ತಿದೆಯಾ? ಸಂಘಟನೆಗಳಿಗೆ ಹೊತ್ತು ಕೊಡ್ತು ಅಲ್ವಾ ಸರ್? ಕೋಆಪರೇಟಿವ್ ಈಗ ಇಲ್ಲಿ ಬನ್ನಿ, ಇಲ್ಲಿ ಯಾವ್ದಿದೆ? ಮಾರಾಟ ಸಹಕಾರ, ಮಾರಾಟಕ್ಕೆ ಸಂಬಂಧಪಟ್ಟಂತೆ ಇದೆಯಾ? ಇಲ್ಲ. ಸೇವಾ ಸಹಕಾರ ಸಂಸ್ಥೆಗಳ, ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್.
ಹೈನುಗಾರಿಕೆ ಬಗ್ಗೆನ ಅಲ್ಲ, ಆಹಾರ ಸಂಸ್ಕರಣೆ ಅಲ್ಲ. ಏನ್ ಹೇಳಿದೀವಿ, ಸಂಘಟನೆ ಸಹಕಾರ ಅಂದ್ರೆ ಇವುಗಳೆಲ್ಲ ಏನ್ ಮಾಡ್ತವೆ, ಸೇವೆ ಕೊಡೋದು. ಏನಾದ್ರು ನಿಮಗೆ ಕೋಪರೇಟಿವ್ ಆ ಸಂಘಗಳು ಆ ಒಂದು ಕೈಗಾರಿಕೆ ಆ ಗ್ರಾಹಕ ಒಂದು ಮಾಡ್ಕೊಂಡು, ಓಕೆ, ನೀವಲ್ಲಿ ಕೂಡ ದುಡ್ಡು ಕಟ್ಟಿರ್ತಾರೆ, ನಿಮ್ಗೆ ಏನಾದ್ರು ದುಡ್ಡು ಬೇಕಾಗಿ ಕೊಡ್ತಾರೆ, ಅಥವಾ ನಿಮಗೆ ತೊಂದರೆ ಇದೆಯಾ ಅದಕ್ಕೆ ಬರ್ತಾರೆ, ಸೇವೆ ಕೊಡ್ತಕ್ಕಂಥದ್ದು ಇದು. ಸಿಟ್ಟಿಂಗ್ ಆಫ್ ಸರ್ವಿಸ್ ಕೋಆಪರೇಟಿವ್ ವಾಸ್ ಎನ್ವಿಸೇಜ್ಡ್. ಇದು ಕಾನ್ಸೆಪ್ಟ್ಸ್ ಅಲ್ವಾ, ನೀವು ಹೆಂಗ್ ಅರ್ಥ ಮಾಡ್ಕೊಂಡಿದ್ರೆ ಟೆಸ್ಟ್ ಮಾಡ್ತಾ ಅದನ್ನೇ ಹೇಳೋದು ಸ್ನೇಹಿತರೆ. ನೀವು ಓದ್ತಿರಲ್ಲ, ಅದನ್ನ ಹೆಂಗ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಇದು ಓದಿ ನೀವು ಜ್ಞಾಪಕ ಬಂದ್ಬೇಕು. ಏನ್ ಹೇಳ್ತು ಮೊದಲ ಪಂಚವಾರ್ಷಿಕ ಯೋಜನೆ, ಓಕೆ ಇದನ್ನ ಓದಿದ್ದೆ ಅಂದ್ರೆ ಇದಕ್ಕೆ ಈಕ್ವಲೆಂಟ್ ಯಾವ್ದಿದೆ ಅಲ್ಲಿ? ಓಕೆ, ಈ ಕೋಆಪರೇಟಿವ್ಗಳು ಸೇವೆ ಕೊಡ್ತಕ್ಕಂಥದ್ದು, ಸೇವೆಗಳನ್ನು ಮಾಡ್ತಕ್ಕಂಥದ್ದು, ಸರ್ವಿಸಸ್ ಓರಿಯೆಂಟೆಡ್ ಕೋಆಪರೇಟಿವ್ ಸೊಸೈಟಿಗಳು ಇವೆಲ್ಲ ಅಲ್ವಾ. ಕಾಮನ್ ಸೆನ್ಸ್ ಅಲ್ವಾ? ನೋಡಿದ್ರೆ ಹೆಂಗ್ ಕೇಳ್ತಾನೆ ಕ್ವಶನ್ಸ್ ಅಂತ. ಇನ್ನೊಂದು ಕೇಳ್ತೀನಿ ನೋಡಿ. ಅಖಿಲ ಭಾರತ ಗ್ರಾಮೀಣ ಪತ್ತು ಸಮೀಕ್ಷೆ ಸಮಿತಿ ವರದಿ 1951 ನೇಮಕ ಆಗತ್ತೆ. ಇದು ಕೂಡ ಮಾಡಿದೀವಿ, ಗೊರವಾಲಾ ಕಮಿಟಿ ಅಂತ ನೋಡಿ, ಚೆಕ್ ಮಾಡಿ. ನನ್ನ ಅದರಲ್ಲಿ ಕೂಡ ನಮ್ಮ ಇದ್ರಲ್ಲಿ ಕೂಡ ಇದೆ. ಗೊರವಾಲಾ ಕಮಿಟಿ 1954 ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತು ಅಂತ ಕೇಳಿದ. ನೋಡಿ, ರಿಪೋರ್ಟ್ ಮೊದಲು ಬರೀ ಕಮಿಟಿ ಬಗ್ಗೆ ಕೇಳ್ತಿದ್ದ, ಈಗ ರಿಪೋರ್ಟ್ನು ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಓಕೆ, ಸಹಕಾರ ಸಂಘದಲ್ಲಿ ಸಂಘ ಆರ್ಥಿಕವಾಗಿ ಸದೃಢಗಳು, ಷೇರು ಬಂಡವಾಳ ಬೆಂಬಲಕ್ಕೆ ಸರ್ಕಾರ ಪಾಲ್ಗೊಳ್ಳಬೇಕೆ, ಸಹಕಾರ ಸಂಘದ ಆಡಳಿತದಲ್ಲಿ ಸರ್ಕಾರ ಪಾಲ್ಗೊಳ್ಳಬೇಕೆ, ಸಂಘದ ಸಿಬ್ಬಂದಿ ತರಬೇತಿ ಕಾರ್ಯಕ್ರಮದಲ್ಲಿ ಸಹಕಾರ. ನೋಡಿ, ಆಡಳಿತದಲ್ಲಿ ಸರ್ಕಾರ, ಇಲ್ಲಿ ಸಿಬ್ಬಂದಿ ತರಬೇತಿಯಲ್ಲಿ ಸಹಕಾರ, ಸಂಘದ ಕಾರ್ಯವ್ಯಾಪ್ತಿಯನ್ನು ಪರೀಕ್ಷಿಸುವ ಪರಿಮಿತಿಗೊಳಿಸುವಲ್ಲಿ ಅಂದ್ರೆ ರೆಡ್ಯೂಸ್ ದ ಏರಿಯಾ ಆಫ್ ಆಪರೇಷನ್, ಸೊಸೈಟಿನ ಕಮ್ಮಿ ಮಾಡಕ್ಕೆ ಸರ್ಕಾರದ ಪಾಲ್ಗೊಳ್ಳುವಿಕೆನಾ ಏನು? ಇದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಸರ್ಕಾರ ಕೋಆಪರೇಟಿವ್ ಆಡಳಿತ ಯಾರು ಮಾಡ್ತಾರೆ ಸರ್? ಅಲ್ಲೇ ಎಲೆಕ್ಷನ್ ನಡೆಯುತ್ತೆ, ಅವ್ರದ್ದೇ ಆಡಳಿತ. ಸರ್ಕಾರ ಬರುತ್ತಾ? ಅಲ್ಲಿ ಬರಲ್ಲ. ಸಿಬ್ಬಂದಿ ತರಬೇತಿ ಸರ್ಕಾರ ಪಾಲ್ಗೊಳ್ಳುವಿಕೆನಾ? ಅಲ್ಲ. ಕಮ್ಮಿ ಮಾಡದ? ಇಲ್ಲ, ಹೆಚ್ಚಿಗೆ ಮಾಡೋದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ, ಅಥವಾ ಈ ಒಂದು ಇದನ್ನು ಓದ್ರು ಕೂಡ ಇಲ್ಲೂ ಕೂಡ ನಾವು ಹೇಳಿದೀವಿ. ಏನ್ ಹೇಳಿದೀವಿ ಅಂದ್ರೆ, ದೇಶದಲ್ಲಿ ಹೆಚ್ಚಿನ ಭಾಗಗಳು ಸಹಕಾರ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ ಮತ್ತು ಅದನ್ನು ಒಳಗೊಂಡಿರುವ ಪ್ರದೇಶಗಳಲ್ಲಿ ಕೃಷಿ ಜನಸಂಖ್ಯೆ ಹೆಚ್ಚಿನ ಭಾಗವು ಅದರ ಸದಸ್ಯತ್ವದಿಂದ ಹೊರಗಿದೆ ಎಂದು ಗಮನಿಸಿತು. ನೋಡಿ, ಇದನ್ನು ಓದಿದ್ರು ಸಾಕು, ಎಷ್ಟು ಓದಿದ್ರು ಸಾಕು ಸರ್. ಮತ್ತೆ ಇದು ಗೊರವಾಲಾ ಕಮಿಟಿ 1951 ಗೊತ್ತಿರಬೇಕು. 54 ಅಲ್ಲಿ ಸಬ್ಮಿಟ್ ಮಾಡ್ತಾರಲ್ಲ ರಿಪೋರ್ಟು. ಇಂಪೀರಿಯಲ್ ಬ್ಯಾಂಕ್ ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಕ್ಕೆ, ಮರುನಾಮಕರಣ ಮಾಡಕ್ಕೆ ಇದೇ ಕಮಿಟಿ ರೆಫರ್ ಮಾಡಿದ್ದು, ಅದು ಗೊತ್ತಿರಬೇಕು. ಸೊ ಇಲ್ಲೇನ್ ಹೇಳ್ತು, ಸರ್ಕಾರ ಮಧ್ಯಸ್ಥಿಕೆಯಾಗಿ ಬನ್ನಿ, ಎಲ್ಲ ಹೊರಗಿದ್ದಾರೆ, ನೀವು ಬಂದು ಸದೃಢ ಮಾಡಿ ಅಂತ ಹೇಳ್ತು. ಸೊ ಆಪ್ಷನ್ ಎ ನೋಡಿ, ದಿಸ್ ಈಸ್ ಹೌ ಯು ಶುಡ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಓಕೆ, ಡೈರೆಕ್ಟ್ ಕೇಳ್ತಿದ್ನಲ್ಲ, ಈಗ ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ, ಏನಿದೆ ಏನ್ ಹೇಳ್ತು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾನೆ. ಓಕೆ, ಅರ್ಥ ಆಯ್ತಲ್ಲ? ಎಸ್. ಸಹಕಾರ ಸಂಘ ನಿಧಿಗಳನ್ನು ಈ ಕೆಳಗೆ ಕಾಣಿಸಿದ ಬಾಪ್ತಿಗೆ ವೆಚ್ಚ ಮಾಡತಕ್ಕದ್ದಲ್ಲ. ಫಂಡ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ಎಲ್ಲಿ ಕಳಿಸಾಗಿಲ್ಲ. ಫಂಡ್ಸ್ ಏನಿರುತ್ತೆ, ಫಂಡ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ಏನಕ್ಕೆ? ಹೂಡಿಕೆ ಮಾಡಕ್ಕಿರುತ್ತೆ, ದಿನನಿತ್ಯ ವ್ಯವಹಾರ ಇರುತ್ತೆ, ಸಿಬ್ಬಂದಿ ವೇತನಕ್ಕೆ ಇರುತ್ತೆ, ಬೋನಸ್ ಲಾಭಾಂಶಗಳಲ್ಲ. ಲಾಭ ಬರುತ್ತೆ ನೋಡಿ, ಲಾಭ ಅದನ್ನ ಬೋನಸ್ ಲಾಭಾಂಶಕ್ಕೆ ಮಾಡ್ತಾರೆ, ಫಂಡ್ಸ್ ಅನ್ನ ಅದಕ್ಕೆ ಮಾಡಲ್ಲ. ಆಪ್ಷನ್ ಡಿ ತಪ್ಪಿದೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಆಗಿತ್ತು ಇದು ಕೂಡ. ನೆಕ್ಸ್ಟ್ ಬನ್ನಿ. ನಬಾರ್ಡ್ ಕಾಯ್ದೆ ಸಂಸತ್ತು ಈ ಕೆಳಗಡೆ ಯಾವ ದಿನಕ್ಕೆ ಅಂಗೀಕರಿಸುತ್ತೆ? ಓಕೆ ನೋಡಿ, ಅಂಗೀಕರಿಸಿದ್ದು ಸಂಸತ್ತು ಕೇಳ್ದ. ನಬಾರ್ಡ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು? 1982 ಅಂತೀವಿ ನಾವು. ಅಂಗೀಕರಿಸಿದ್ ಯಾವಾಗ ಅಂದ್ರೆ 81 ಇರ್ಬೇಕು ಅನ್ಸುತ್ತೆ, ಡಿಸೆಂಬರ್ 1, 1981. ಓಕೆ, ಅದು ಬಂದಿದ್ದು ಯಾವಾಗ? 12th July 1982. ಹಾಗಾಗಿ ನಾವು ನಬಾರ್ಡ್ ಆಕ್ಟ್ ಅಂತ ಕರೆಯೋದು 1981. ಓಕೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಆಕ್ಟ್ 1981 ಅಂತಾನೆ ಕರಿತೀವಿ. ಯಾಕೆ? 1981 ಅದು ಸಂಸತ್ತು ನಾವು ಡಿಸೆಂಬರ್ 1 ಅಂಗೀಕರಿಸುತ್ತೆ ಸ್ನೇಹಿತರೆ. ಅಂಡ್ ಇದು ಬರೋದು, ಎಸ್ಟಾಬ್ಲಿಷ್ ಆಗಿ ಬರೋದು, ಚಾಲ್ತಿ ಆಗೋದು 12th July 1982. ಮುಂಬೈಲ್ ಹೆಡ್ ಕ್ವಾರ್ಟರ್ಸ್ ಇದೆ ನೋಡಿ. ಇವೆಲ್ಲ ಗೊತ್ತಿರಬೇಕು. ಹೆಂಗಿದೆ ಕ್ವಶನ್ಸ್ಗಳು ಇತ್ತೀಚೆಗೆ ಈ ತರ ಕೇಳ್ತಾ ಇದ್ದಾನೆ, ಅದಕ್ಕಾಗಿ ನಾನು ಡೀಟೇಲ್ ಆಗಿ ಮಾಡೋದು. ಇವೆಲ್ಲ ನೀವು ಓದ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಕೋಆಪರೇಟಿವ್ ಬ್ಯಾಂಕ್ಸ್ ಪ್ರೊವೈಡ್ ಏನ್ ಸೇವೆ ಕೊಡುತ್ತೆ ಅಂತ. ಸಹಕಾರಿ ಬ್ಯಾಂಕ್ಗಳು ಕೇಳಿರೋದಿಲ್ಲಿ ನೋಡಿ. ಸಹಕಾರ ಸಂಘ ಇಸ್ ಡಿಫ್ರೆಂಟ್, ಬ್ಯಾಂಕ್ ಇಸ್ ಡಿಫ್ರೆಂಟ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಪ್ರಶ್ನೆ ಬಂದಾಗ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಸಾಲ ನೀಡಿಕೆ ಸೇವೆಗಳು, ಕಿರು ಸಾಲ, ಹಣಕಾಸು, ಆರ್ಥಿಕ ಸೇರ್ಪಡೆ, ಠೇವಣಿ ಸೇವೆಗಳು ಅಂತಿದೆ. ಅದು ಕರೆಕ್ಟ್ ಇಲ್ಲಿ ಸರ್. ಕೋಆಪರೇಟಿವ್ ಬ್ಯಾಂಕ್ಸ್ ಇರುತ್ತೆ, ಸಿಟಿಗಳಿರುತ್ತೆ, ಸಂಘಗಳಿರುತ್ತೆ. ಯೂಶಲಿ ನಾವು ಹಳ್ಳಿ, ತಾಲೂಕು, ಆ ಒಂದು ಹೋಬಳಿ ಲೆವೆಲ್ ಇರ್ತವೆ. ಸಿಟಿಲಿ ಇದೆ ಆದ್ಮೇಲೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಠೇವಣಿಗಳು ಇರುತ್ತೆ. ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘದಲ್ಲಿ ಯಾವುದೇ ಠೇವಣಿ ತಗೊಳ್ಳಲ್ಲ. ಓಕೆ, ಇದು ಗೊತ್ತಿರಬೇಕು. ಬ್ಯಾಂಕ್ಗಳಲ್ಲಿ ಸಾಲನೂ ಕೊಡ್ತಾರೆ. ಪತ್ತಲ್ಲಿ ಸಹಕಾರ ಸಂಘದ ಕೃಷಿ
ಪತ್ತಿನ ಸಹಕಾರ ಸಂಘಗಳಲ್ಲಿ ಅಲ್ಲಿ ಜಸ್ಟ್ ನಿಮ್ಗೆ ಸಾಲ ಕೊಡ್ತಾರೆ. ಇಲ್ಲಿ ಸಾಲನೂ ಕೊಡ್ತಾರೆ, ಆರ್ಥಿಕ ಸೇರ್ಪಡೆ ಎಲ್ಲರನ್ನೂ ಒಳಗೊಳ್ಳುವಂತೆ ನಿಮಗೆ ಠೇವಣಿಗಳನ್ನು ಸ್ವೀಕರಿಸ್ತಾರೆ. ಓಕೆ, ಸಿಟಿ ಒಂದಷ್ಟು ಕೋಪರೇಟಿವ್ ಬ್ಯಾಂಕಲ್ಲಿ ನಿಮಗೆ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ATM UPI ಆಪ್ಷನ್ಸ್ ಕೂಡ ಇರ್ತವೆ. ಸೊ ಎಲ್ಲ ಆಪ್ಷನ್ ಕರೆಕ್ಟ್. ಇದು ಯಾವುದು ಸರ್ ಬ್ಯಾಂಕ್ ಅಂತ ಅದಕ್ಕೆ ಹೇಳ್ತಾರೆ, ಅದನ್ನ ಎಲ್ಲ ಆಪ್ಷನ್ ಕೂಡ ಕರೆಕ್ಟ್. ಓಕೆ ಫೈನ್ ಸರ್. ನೆಕ್ಸ್ಟ್, ಸಾಲ ನೀಡುವಿಕೆಯ ಬಹುಮುಖ್ಯ ತತ್ವ ಏನು ನೋಡಿ. ವೆರಿ ವೆಲ್ ನೋಡಿ, ಹೆಂಗಿದೆ ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್. ಅದಕ್ಕೆ ಹೇಳಿದ್ ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸಾಲ ಕೊಡ್ತಾರಲ್ಲ ಅದಕ್ಕೆ ತತ್ವ ಏನು, ಅವ್ರೇನ್ ಮಾಡ್ತಾರೆ ಸಾಲ ಕೊಡ್ಬೇಕಾದ್ರೆ ಫಸ್ಟ್ ನೀವು ತೀರಿಸ್ತಾ ಇಲ್ವೋ ನೋಡ್ತಾರೆ ಅಲ್ವಾ ಸರ್. ಸುರಕ್ಷತೆ, ಅದಕ್ಕೆ ಸೇಫ್ಟಿ ಇದೆಯಾ, ಸಾಲಕ್ಕೆ ವಾಪಸ್ ಬರುತ್ತಾ, ಸೆಕ್ಯೂರಿಟಿ ನೀವು ಕರೆಕ್ಟಾಗಿ ಕೊಡ್ತೀರಾ, ಅದಕ್ಕೆ ವಾಪಸ್ ಬರಲಿಲ್ಲ ಅಂದ್ರೆ ಏನ್ ಕತೆ. ಮತ್ತೆ ಸಾಲ ಕೊಡಬೇಕಾದ್ರೂ ಪ್ರಾಫಿಟ್ ಇಲ್ಲದೆ ಯಾವ್ದು ಕಂಪ್ನಿಗಳು ಸಾಲ ಕೊಡಲ್ಲ, ಯಾವುದೇ ಬ್ಯಾಂಕ್ ಆಗಲಿ ಏನಲ್ಲಿ. ಇಲ್ಲಿ ಯಾವುದೋ ಬ್ಯಾಂಕ್ ಬಗ್ಗೆ ಕೇಳಿಲ್ಲ, ಜಸ್ಟ್ ಪ್ರಿನ್ಸಿಪಲ್ ಆಫ್ ಲೆಂಡಿಂಗ್ ಕೇಳಿರೋದು. ಸಾಲ ನೀಡುವಿಕೆ ಬಹುಮುಖ್ಯ ತತ್ವ ಏನು ಅಂತ. ಓಕೆ, ಇಲ್ಲಿ ಯಾವುದೇ ಬ್ಯಾಂಕು ಪತ್ತು ಅಂತೇನು ಕೇಳಿಲ್ಲ ನಿಮ್ಗೆ. ಸಾಲ ಕೊಡ್ಬೇಕಾದ್ರೆ ಯಾರೇ ಕೊಡ್ಬೇಕಾದ್ರೆ ಏನ್ ಮಾಡ್ತೀರಿ, ಅವ್ನು ತೀರ್ಸಕ್ಕಾಗತ್ತಾ ನೋಡ್ತೀವಿ, ಸೇಫ್ಟಿ ಇದೆಯಾ, ಸೆಕ್ಯೂರಿಟಿ ಇದೆಯಾ, ಅಂದ್ರೆ ನಮಗೆ ಚೆಕ್ ಕೊಡ್ತಾ ಇದ್ದಾನ, ಓಕೆ, ಅಥವಾ ಏನಾದ್ರು ಬ್ಲಾಂಕ್ ಚೆಕ್ ಕೊಡ್ತಾನೆ, ಅಥವಾ ಏನಾರು ಒಂದು ಅಡ ಇಡ್ತಾ ಇದ್ದಾನ, ಅಥವಾ ನಮ್ಗೆ ಇದರಿಂದ ಪ್ರಾಫಿಟ್ ಬರುತ್ತೆ ನಮ್ಗೆ ಕೊಡೋದ್ರಿಂದ, ಅದರಿಂದ ಪ್ರತಿಫಲ ಏನು. ಎಲ್ಲ ಆಪ್ಷನ್ಸ್ ಕರೆಕ್ಟ್ ಅಲ್ಲ ಸರ್ ಅಲ್ವಾ. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್. ಸೊ ಏನ್ ಹೇಳುತ್ತೆ ಸರ್, ಸಾಲ ನೀಡುವ ತತ್ವಗಳು ಬ್ಯಾಂಕಿನಲ್ಲಿ ಉತ್ತಮ ಕ್ರೆಡಿಟ್ ನೀತಿ ಅಡಿಪಾಯನ ರೂಪಿಸ್ತವೆ. ಅಂದ್ರೆ ಆ ದ್ರವ್ಯತೆ, ಲಿಕ್ವಿಡಿಟಿ ಇರಬೇಕು, ಸುರಕ್ಷತೆ ಇರಬೇಕು, ಲಾಭದಾಯಕತೆ, ಉದ್ದೇಶ, ಭದ್ರತೆ, ಸೆಕ್ಯೂರಿಟಿ ಎಲ್ಲವನ್ನೂ ಇದ್ದಾಗ ನೋಡಿಕೊಂಡು ಸಾಲ ಕೊಡ್ತಾರೆ. ಸೊ ಮೇಲಿನ ಎಲ್ಲ ಆಪ್ಷನ್ ಇಸ್ ರೈಟ್ ಆನ್ಸರ್. ನೋಡಿ, ನಾನು ಅದಕ್ಕೆ ಹೇಳಿದ್ದು ಇವೆಲ್ಲ ಏನಿದೆ ಈಗ ಸಿಲೆಬಸ್ ಏನಿದೆ ನಿಮ್ಗೆ 200 ಮಾರ್ಕ್ಸ್ದು ಕೋಪರೇಟಿವ್ ಥಿಯರಿಯಿಂದ ಹಿಡಿದು ಅದರದ್ದು MCQsಗಳು ನಿಮಗೆ 300-400 MCQs ವಿಡಿಯೋಸ್ಗಳಿದೆ. ಜೊತೆಗೆ ಡೈರಿ ರಿಲೇಟೆಡ್ ನಿಮಗೆ ಥಿಯರಿ ಮತ್ತೆ 100 MCQs ಇದೆ. ಅದು ಕೋಪರೇಟಿವ್ ಸೊಸೈಟಿ ಅಲ್ವಾ. ಕನ್ನಡ ವ್ಯಾಕರಣ ಇದೆ, ಅದರ ಮತ್ತೆ ಇಂಗ್ಲಿಷ್ ವ್ಯಾಕರಣ, ಅದರ ಒಂದು ಪ್ರಶ್ನೋತ್ತರಗಳು 100 ಕ್ವಶನ್ 50 ಕ್ವಶನ್, ಸಂವಿಧಾನ ಆಗಿರ್ಬೋದು, ಓಕೆ, ಮತ್ತೆ ಕನ್ನಡ ಸಾಹಿತ್ಯದಾಗಿರ್ಬೋದು. ಮತ್ತೆ ನಿಮಗೆ ಈ ಎಲ್ಲದ್ರ ಜೊತೆಗೆ ನಿಮಗೆ ಕೋಪರೇಟಿವ್ ಸಂಬಂಧಪಟ್ಟಂತೆ ಥಿಯರಿ ಪ್ಲಸ್ MCQs ಇರ್ತಕ್ಕಂಥ PDF ಇರುತ್ತೆ. ಹೈನುಗಾರಿಕೆ ಸಂಬಂಧಪಟ್ಟಿದೆ ಥಿಯರಿ ಪ್ಲಸ್ MCQs, ಇದೊಂದು PDF, ಇದೊಂದು PDF. ಅಂಡ್ ಕೋಪರೇಟಿವ್ಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಕೋಪರೇಟಿವ್ ಸಂಬಂಧಪಟ್ಟ 500 ಪ್ರಶ್ನೆಗಳ PDF ಇನ್ಕ್ಲೂಡಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇವೆಲ್ಲ ಈ ಕೋರ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಇದ್ರ ಕಂಪ್ಲೀಟ್ ಡೀಟೇಲು 499 ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಇಂದ ಬ್ಯಾಂಕ್ ಟ್ರಾನ್ಸ್ಫರ್ ಹೋಗಿ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಮಾಡಿ ನಮ್ಮ ಒಂದು ಇಮೇಲ್ ID ಏನಿದೆ ಬ್ಯಾಂಕಿಂಗ್ ಫೋರಮ್ 1 ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, forum1@gmail.com ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ನಿಮ್ಗೆಲ್ಲನೂ ನಿಮ್ಗೆ ಇಮೇಲ್ ID ಕಳಿಸ್ಕೊಡ್ತೀವಿ. ಅಥವಾ ನಮ್ಮ ಮೊಬೈಲ್ ನಂಬರ್ ಇದೆ, ನಾವು ಇದ್ರದ್ದು ವಿಡಿಯೋ ಕೊಡ್ತೀನಿ ನಾನು ನಿಮಗೆ. ಈ ವಿಡಿಯೋ ಎಂಡ್ ಆಫ್ ದ ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕು ಹಾಕಿರ್ತೀನಿ. ಅದು ನೋಡಿ ಏನೇನು ಇರ್ತೀವಿ, ಏನು ಕೊಡ್ತೀವಿ, ಡೀಟೇಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಒಂದು 3-4 ನಿಮಿಷದ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಓಕೆ, ನಮ್ಮ ಮೊಬೈಲ್ ನಂಬರ್ಗೂ ನೀವು ಟೆಕ್ಸ್ಟ್ ಮಾಡ್ಬೋದು, ವಾಟ್ಸಪ್ ಮಾತ್ರ ಮಾಡಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.